ಟೋಪಿ ಟೋಪಿ ನಡಿ ಹೋಗೋಣ. ಟೋಪಿ ಎಲ್ಲೋದಾ? ಓ ಇವನು ಯಾವಾಗ್ಲೂ ಹೀಗೆ. ಇವನಿದ್ದಾಗ ಕಸ್ಟಮರ್ ಇರಲ್ಲ, ಕಸ್ಟಮರ್ ಇದ್ದಾಗ ಇವನು ಇರಲ್ಲ. ತಾತ ನೀವೆಲ್ಲ ಹೋಗ್ಬೇಕು ಹೇಳಿ, ನಾನೇ ಕರ್ಕೊಂಡು ಹೋಗ್ತೀನಿ. ತಾತ ನೀವೇನು ಯೋಚನೆ ಮಾಡಬೇಡಿ, ನಾನು ಸೈಕ್ಲಿಂಗ್ ಅಲ್ಲಿ ಎಕ್ಸ್ಪರ್ಟು. ನಾನು ಕಾಲೇಜ್ ಡೇಸ್ ಅಲ್ಲಿ ಸೈಕಲ್ ತುಳಿಯೋದು ನೋಡಿ ಹುಡುಗಿರೆಲ್ಲ ಸೈಕಲ್ ತಂದು ನನಗೆ ಪೆಡಲ್ ತುಳಿಯೋದು ಹೇಳ್ಕೊಡಿ, ಪೆಡಲ್ ತುಳಿಯೋದು ಹೇಳ್ಕೊಡಿ ಅಂತ ನನ್ನ ಹಿಂದೆ ಸಾಯೋರು. ಎಲ್ಲಿರ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಮ್ಮನೆ ಹತ್ರನೇ ಇರ್ತಾನೆ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಸುಮ್ಮನಿರಿ ತಾತ. ಇಲ್ಲೇ ಕೂತೀರಿ, ಎದುರು ಮನೇಲೊಬ್ರು ನಮಗ್ ಬೇಕಾದವ್ರು ಅವರೇ, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಯಾರ ನೀವು? ಪುಟ್ಟಮಲ್ಲಿ ಅವರೇ ನಾನು. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ತಾತ? ಅವರೇ ನಾನು ತಾತ ಅಲ್ಲ, ಜಾನಿ. ಸುಮ್ನೆ ಇರಿ ತಾತ. ನೀವ್ಯಾರು, ಚಂದನವ್ರು ಯಾರು ಅಂತ ನನಗೆ ಗೊತ್ತಿಲ್ವೇ? ನಿಮ್ಮ ವಯಸ್ಸೇನು ಅವ್ರ ವಯಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ಗೆಲ್ ವಯಸ್ಸಾಗಿದೆ, ನಾನಿದ್ದಾಗೆ ಇದೀನಲ್ಲ ಪುಟ್ಟಮಲ್ಲಿ ಅವರೇ. ತಾತ ನನ್ನ ಪುಟ್ಟಮಲ್ಲಿ ಅವರೇ ಅಂತ ಕರಿಬೇಡಿ. ನಾನು ನಿಮ್ಮ ಮೊಮ್ಮಗಳ ವಯಸ್ಸೋಳು. ನನ್ನ ಮಗ ಕೂಸು ಅಂತ ಬೇಕಾದ್ರೆ ಕರೀರಿ. ಪುಟ್ಟಮಲ್ಲಿ ಅವರೇ ನೀವು ನನ್ನ ಮೊಮ್ಮಗಳಲ್ಲ, ನೀವು ನನ್ನ ಅಂದ್ರೆ ಪ್ರೀತಿ ಪಾತ್ರರಾದವರು ಅಂದೆ. ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಪಾಪ ಈ ಮುತ್ಕನ್ಗೆ ತಲೆ ಕೆಟ್ಟೋಗಿರ್ಬೇಕು, ಅದಕ್ಕೆ ಏನೇನೋ ಮಾತಾಡ್ತಾರೆ. ತಾತ ನಿಮ್ಮನ್ನ ಚಂದನವ್ರನೇ ತಿಳ್ಕೊತೀನಿ, ಆದ್ರೆ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅದನ್ನ ಹೇಳಿ. ಇಲ್ಲಿಗೆ ಬರ್ದೆ ಇನ್ನೆಲ್ಲ ಹೋಗ್ಲಿ ಪುಟ್ಟಮಲ್ಲಿ ಅವರೇ? ದಿನ ಬೆಳಗಾದ್ರೆ ನಿಮ್ ದರ್ಶನ ಆದ್ಮೇಲೆ ತಾನೇ ನಾನೆಲ್ಲ ಕೆಲಸ ಮಾಡೋದು. ಯಾ ತಾತ, ಏನೋ ವಯಸ್ಸಾಗದೆ ಅಂತ ಮರುವಾದೆ ಕೊಟ್ಟು ಮಾತಾಡ್ಸಿದ್ರೆ ನಂಗೆ ಏನೇನೋ ಮಾತಾಡಿಯಾ? ಈ ವಯಸ್ಸಲ್ಲಿ ಇಂಥ ಮಾತೆಲ್ಲ ಬೇಕಾ? ಇದನ್ನೆಲ್ಲ ಈ ಪಾಂಡುಪುರ್ ಪುಟ್ಮಲಿ ತವ ಇಟ್ಕೋಬೇಡಿ, ಸುಮ್ನೆ ಒಯ್ತಾರಿ. ನಮ್ ಬಾಬಣ್ಣ ಏನಾರ ಬಂದ್ರೆ ನಿಮ್ನ ಪಟಪಟ್ಟಿ ಚಡ್ಡಿ ಬನ್ನಿ ಹೋಗ್ದಂಗ್ ಒಗ್ದಾಕ್ಬಿಡ್ತಾರೆ. ದೇವ್ರೆ, ಇವ್ರಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ? ಪುಟ್ಟಮಲ್ಲಿ ಅವರೇ ನಿಜವಾಗ್ಲೂ ನಾನು ಯಾರು ಅಂತ ನಿಮಗ್ ಗೊತ್ತಾಗ್ಲಿಲ್ವಾ? ಯೋ ತಾತ, ಆಗಿಂದ ಅದನ್ನೇ ಹೇಳ್ತಾವ್ನಿ. ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ. ಸುಮ್ನೆ ಜಂದನ್ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರಿಗೆ ಮಸಿ ಬಳಿಬೇಡ. ಪುಟ್ಟಮಲ್ಲಿ ಅವರೇ ನಿಮ್ಗೆ ಜಂತನ್ ಅಂದ್ರೆ ತುಂಬಾ ಇಷ್ಟನಾ? ಎದ್ರು ಬದ್ರ ಅಟ್ಟಿಯವರು ಅಂದ್ರೆ ಇಷ್ಟಪಡದೆ ಇರಕಾಯ್ತದ? ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ಇಷ್ಟಪಡೋದು ನಮ್ಮ ಬಾಬಣ್ಣ ನಾನೇ. ಇದೇ ನನ್ಗೆ ಆಗಲ್ಲ ಅನ್ನೋದು. ನೀವು ಸುತ್ತಿ ಬಳಸಿ ನಿಮ್ ಬಾಬಣ್ಣನ ಹತ್ರಕ್ಕೆ ಬರ್ತೀರಾ, ಯಾಕೆ ಅವ್ರನ್ನ ಅಷ್ಟೊಂದು ಇಷ್ಟಪಡ್ತೀರಾ? ಯೋ ತಾತ, ಇನ್ನೊಂದೇ ಒಂದ್ ಮಾತು ನಮ್ ಬಾಬಣ್ಣನ ಬಗ್ಗೆ ಏನಾದ್ರೂ ಮಾತಾಡ್ರೆ ಈ ಪಾಂಡುಪುರ ಪುಟ್ಮಲ್ಲಿ ಏನು ಅಂತ ತೋರ್ಸ್ಬೇಕಾಯ್ತದೆ. ಪುಟ್ಟಮಲ್ಲಿ ಅವರೇ ನಾನು ತಾತ ಅಲ್ಲ, ಯಾಕೆ ನನ್ನನ್ನ ಪದೇ ಪದೇ ತಾತ ತಾತ ಅಂತಿದ್ದೀರಾ? ನಾನ್ ನಿಮ್ ಕಣ್ಣಿಗೆ ಯಾಕೆ ತಾತ ಅಂತಾರ ಕಾಣ್ತಿದ್ದೀನಿ? ಹೋಗಿ ನಿಮ್ ಮುಖನ ಕನ್ನಡಿ ನೋಡ್ಕೊಳ್ಳಿ, ಆಗ ಗೊತ್ತಾಯ್ತದೆ. ಮಧು, ನಾನು ತಾತ ಅಲ್ಲ, ನಿನ್ ಗಂಡ ಜಾನಿ. ತಾತ ಏನೋ ವಯಸ್ಸಿಗೆ ಮರ್ಯಾದೆ ಕೊಟ್ಬಿಟ್ಟು ಮಾತಾಡಿದ್ರೆ ನಿಮ್ನೆ ನನ್ ಗಂಡ ಅಂತೀರಾ? ನಾನ್ ನಿಮ್ ಮೊಮ್ಮಗಳ ತರ ಇದ್ದೀನಿ ಅನ್ನೋದನ್ನ ಮರಿಬೇಡಿ. ನಾನು ನಿಜಾನೇ ಹೇಳ್ತಿದ್ದೀನಿ, ನಾನು ಜಾನಿ ನಿನ್ ಗಂಡ. ತಾತ ನೀ ನನ್ ಗಂಡನ್ ಬಟ್ಟೆ ಹಾಕೊಂಡಿದ ತಕ್ಷಣ ನನ್ ಗಂಡ ಆಗೋಗಲ್ಲ. ನಿಜ ಹೇಳಿ, ಈ ಬಟ್ಟೆ ಎಲ್ಲಿಂದ ಸಿಕ್ತು? ಇವಳಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ? ಗಂಡನ್ನೇ ಗಂಡ ಅಲ್ಲ ಅಂತಿದ್ದಾಳೆ. ತಾತ ಪದೇ ಪದೇ ಗಂಡ ಗಂಡ ಅಂತಿದ್ರೆ ಚೆನ್ನಾಗಿರಲ್ಲ. ನಿಮ್ ವಯಸ್ಸೇನು ನನ್ ವಯಸ್ಸೇನು, ನಿಮ್ ವಯಸ್ಸಿಗೆ ತಕ್ಕಂಗ್ ನಡ್ಕೊಳ್ಳಿ. ಅದು ನಾನು ದೇವ್ರಾಣೆ ಮಾಡಿ ಹೇಳ್ತಿದ್ದೀನಿ, ನಾನೇ ನಿನ್ ಗಂಡ ಜಾನಿ. ಮುದುಕ ಹೇಗಾದೆ ಅಂತಾನೆ ಗೊತ್ತಾಗ್ತಿಲ್ಲ. ತಾತ ಈ ಕತೆನೆಲ್ಲ ಹೋಗಿ ನಿಮ್ ಮೊಮ್ಮಕ್ಳಿಗೆ ಹೇಳಿ, ಫಸ್ಟ್ ಇಲ್ಲಿಂದ ಆಚೆ ಹೋಗಿ. ಮಧು, ಗೆಟ್ ಔಟ್ ಡಾರ್ಲಿಂಗ್. ಐ ಸೆಡ್ ಗೆಟ್ ಔಟ್. ಮಧುರ ಅವ್ರ ಯಾಕೆ ಹಿಂಗ್ ಕಿರ್ಚ್ಕೊತಾ ಇದಾರಿ? ಊರಿನ ನಿನ್ ತಾತನ್ ಕರ್ಸ್ಬಿಟ್ಟಿದಾರಿ. ತಾತ ನಾನು ತಾತ ಅಲ್ಲ ಜಾನಿ. ಇದೇನ್ ಮಧುರವ್ರ ಈ ತಾತ ಹಿಂಗೆ ಹೇಳ್ತಾವ್ರೆ? ಆಟಗುಳಿ ಆಡ್ತಾ ಇದಾರ? ಇಲ್ಲ ಗೌಡ್ರೆ, ಇವ್ರು ಯಾರು, ಯಾಕೆ ಇಲ್ಲಿ ಬಂದಿದ್ದಾರೆ ಒಂದು ಗೊತ್ತಾಗ್ತಿಲ್ಲ. ಬಂದಾಗ್ಲಿಂದ ನಿನ್ ಗಂಡ ಗಂಡ ಅಂತಿದ್ದಾರೆ.
ಹಾಕಿದ್ದಾರೆ. ನನ್ಗಂತೂ ತಲೆ ಕೆಟ್ಟೋಗಿದೆ. ಮಧುರವ್ರೆ ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಮನ್ ತಲೆ ಕೆಡ್ಸ್ರಿ ಈ ತಾತನ್ನ ನಾವು ಸುಮ್ಮನೆ ಬಿಡಲ್ಲ. ಓ ತಾತ ನನ್ ಪಿತ್ತ ನತ್ತಿಗೆರಕ್ಕಿಂತ ಮುಂಚೆ ಹೊಂಟೋಗ್ಬಿಡಿ, ಇಲ್ಲ ಅಂದ್ರೆ ನಿಮ್ ಮೆದ ಮೇಲೆ ಬಾವುಟ ಆರಿಸ್ಬಿಡ್ತೀನಿ. ನೀವು ನನ್ನ ನಂಬ್ತಿಲ್ವಲ್ಲ, ನಾನು ತಾತ ಅಲ್ಲ ಜಾನಿ. ನೀವು ಅಣ್ಣಪ್ಪನವ್ರೆ ಆಗಿದ್ರೆ ಈ ತಾತ ಹೆಂಗಾದ್ರಿ? ಅದೇ ನನಗೂ ಗೊತ್ತಾಗ್ತಿಲ್ಲ. ಹಂಗಾದ್ರೆ ಸುಳ್ಳು ಹೇಳ್ತಾ ಇದಾರೆ ಅಂತ ಆಯ್ತು. ನೋಡಿ ನೀವು ಆಚ್ಕೊಂಡ್ರ ಸರಿ, ಇಲ್ಲ ಅಂದ್ರೆ ತಾತ ಅನ್ನೋದನ್ನ ಮರ್ತು ಗೋತ ಮಾಡ್ಬಿಡ್ತೀನಿ. ನೀವ್ ಏನ್ ಹೇಳಿದ್ರು ಸರಿ ಗೌಡ್ರೆ, ನಾನ್ ಮಾತ್ರ ಇಲ್ಲಿಂದ ಹೋಗಲ್ಲ ಹೋಗಲ್ಲ ಹೋಗಲ್ಲ. ನಾನ್ ನಿಮ್ಮನ್ ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ತಾತ ನೀವಿನ್ನೂ ಇಲ್ಲೇ ಇದ್ದೀರಾ? ಟೋಪಿ ಬರ್ಲಿಲ್ವಾ? ನಿಮ್ಮ ಹೈಟು ಪರ್ಸನಾಲಿಟಿ ನೋಡ್ತಾ ಇದ್ರೆ ನೀವು ಟೋಪಿ ಥರನೇ ಕಾಣ್ತಿದ್ದೀರಾ. ನೀವೇನಾದ್ರೂ ಟೋಪಿ ತಾತನಾ? ನಾನು ಟೋಪಿ ತಾತ ಅಲ್ಲ, ನಾನೇ ಟೋಪಿ. ಇದನ್ನು ಮೊದಲೇ ಯಾಕೆ ಹೇಳಲಿಲ್ಲ? ನಾನು ನಿಮ್ಗೆ ಹೇಳಿದೆ ಸೈಕಲ್ ತುಳಿಬೇಡಿ ಅಂತ, ನೀವು ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಸೈಕಲ್ ತುಳಿಯೋದಕ್ಕೂ ತಾತ ಆಗೋದಕ್ಕೂ ಏನು ಸಂಬಂಧ? ಈ ಸೈಕಲ್ಗೇನಾದರೂ ಮಾಟ ಮಾಡಿಸಿದ್ಯಾ? ಮಾಟ ಮಾಡಿಸಿದ್ರೆ ನೀನು ಚೆನ್ನಾಗಿರ್ಬೇಕಾಗಿತ್ತು. ನೀನು ತಾತ ಆಗಿದ್ಯಾ ಅಂದಮೇಲೆ ಏನೋ ವಿಷಯ ಇರಬೇಕು. ಅದೇನು ವಿಷಯ ಅಂತ ಹೇಳು. ಅದನ್ನ ನಾನು ಹೇಳ್ತೀನಿ. ನಿನಗೇಗೋ ಇದೆಲ್ಲ ಗೊತ್ತು. ವಯಸ್ಸಿನಲ್ಲಿರುವವರನ್ನು ವಯಸ್ಸಾದವರ ನಮ್ಮನೆ ಆಗುವ ಫಾರ್ಮುಲಾವನ್ನು ಕಂಡುಹಿಡಿದವನೇ ನಾನಲ್ವಾ? ಏನೋ ಹೇಳ್ತಿದ್ಯಾ? ಹೌದು ಮಾರ್ಯಾರೆ, ಇಲ್ಲಿ ನೋಡಿ ಅಂತೆ ಬಾಟ್ಲಿ. ಇದಕ್ಕೆ ನಾನು ಕಂಡುಹಿಡಿದಿರುವ ಫಾರ್ಮುಲಾದಲ್ಲಿ ಲಿಕ್ವಿಡ್ ಅನ್ನು ತುಂಬಿದ್ದೇನೆ. ಇದನ್ನು ಈ ಗಾಡಿಗೆ ಹೆಚ್ಚು ಮಾಡಿದ್ದೇನೆ. ಈಗ ಈ ಸೈಕಲ್ ಅನ್ನು ತುಳಿದವರು ತುಳಿತಾ ತುಳಿತಾ ಮುದುಕರಾಗಿ ಬಿಡ್ತಾರೆ. ಹೇಗಿದೆ ಈ ರಾಕಿರಯ್ಯ ಕರಮತ್ತು? ಇಷ್ಟು ದಿವಸ ಎಲ್ಲರಿಂದ ಸಾಕು ತಗೊಳ್ತಿದ್ದವ, ಈಗ ನಾನೇ ಒಟ್ಟರಾಸಿ ಸಾಕು ಕೊಡ್ತಾ ಇದ್ದೀನಿ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತಲ್ಲೋ. ನಾನು ಯಾರು ಅಂತ ನಿನಗಾದ್ರೂ ಗೊತ್ತಾಯ್ತೇನೋ? ನಾನು ಕಣೋ ನಿನ್ನ ಜಾನಿ ಬಾಯ್. ಹಸು ಕಟ್ಟಿದವನಿಗೆ ಹಾಲು ಕರೀಲಿಕ್ಕೆ ಗೊತ್ತಿಲ್ವ ಮಾರ್ರೆ? ನಾನು ಈ ಸೈಕಲ್ಗೆ ಡೈನಮೋ ಕಟ್ಟಿದ ಕೂಡಲೇ ಇದನ್ನು ಯಾರ್ಯಾರು ತುಳಿತಾರೆ ಅಂತೇಳಿ ಗಮನಿಸ್ತಾ ಇದ್ದೆ. ನೀವು ಜಾನಿ ಬಾಯ್ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತುಂಟು. ನಿನಗೇನೋ ಬಂದಿತ್ತು ದೊಡ್ಡ ರೋಗ. ನಿನ್ನ ಈ ಫಾರ್ಮೂಲಕ್ಕೆ ನನ್ನನ್ನೇ ಬಲಿ ತಗೋಬೇಕಾಗಿತ್ತ? ಯೌವನದ ಸುಳಿಯಲ್ಲಿ ಒದ್ದಾಡ್ತಿದ್ದ ನನ್ನನ್ನ ವಯಸ್ಸಾದ ಹುಣಸೆ ಮರ ಮಾಡ್ಬಿಟ್ಟಿಯಲ್ಲೋ. ಇದರಿಂದ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಗೊತ್ತೇನೋ? ಜಾನಿ ಬಾಯ್, ಸಾಧಿಸಬೇಕೆಂದು ಹೊರಟವನಿಗೆ ಮೊದಲು ಅವಮಾನ, ಆಮೇಲೆ ಸನ್ಮಾನ. ಸನ್ಮಾನಕ್ಕೆ ಬೆಂಕಿ ಬಿತ್ತು ಕಟ್ಕೊಂಡಿರೋ ಹೆಂಡ್ತಿನೇ ನನ್ನನ್ನು ಗುರ್ತಿಡಿತಿಲ್ವಲ್ಲೋ. ಅದು ಹಾಳಾಗೋಗ್ಲಿ. ಪುಟ್ಟಮಲ್ಲಿಯವರೇ ಅವ್ರ ಗಂಡನ ಕೈಲಿ ನನ್ನನ್ನು ಹೊಡೆಸ್ತೀನಿ ಅಂದ್ರಲ್ಲೋ. ಸಮಾಧಾನ ಮಾಡಿಕೊಳ್ಳಿ ಜಾನಿ ಬಾಯ್, ಆಗುದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳಿ. ಏನೋ ಒಳ್ಳೇದು. ನಮ್ಮ ಮನೆಗೆ ನಾನು ಹೋದ್ರೆ ಆ ಗೌಡ್ರು ಕಳ್ಳ ಅಂತ ಹೊಡೆದು ಆಚೆಗೆ ಹಾಕ್ತಾರೆ. ವಾಪಸ್ ಹೊಡಿಯೋಣ ಅಂದ್ರೆ ಮೈಯಲ್ಲಿ ಶಕ್ತಿ ಇಲ್ಲ. ಅವ್ರನ್ನ ನಂಬಿಸೋಣ ಅಂದ್ರೆ ಆಗ್ತಿಲ್ಲ. ನಂಬಿಸೋದನ್ನೆಲ್ಲ ಆಮೇಲೆ ನಂಬಿಸ್ಬೋದು. ಮೊದಲು ಈ ಫಾರ್ಮುಲಾ ಹೇಗೆ ವರ್ಕೌಟ್ ಆಗ್ತದೆ ಅಂತ ನನಗೆ ನೋಡ್ಬೇಕು. ಅದಕ್ಕೆ ಆ ಗೌಡ್ರು ನಿಮಗೆ ಹೊಡೆದಕ್ಕೆ ಪುನಃ ನೀವು ಅವರಿಗೆ ಹೊಡೆದು ಪ್ರತಿಕಾರ ತೀರಿಸುವಾಗಿ ನಾನು ಮಾಡ್ತೀನಿ. ಅಂತದ್ದೇನೋ ಮಾಡ್ತೀಯಾ? ಈ ಸೈಕಲ್ ಅನ್ನು ಅವರೇ ತುಳಿಯುವಾಗೆ ಮಾಡ್ತೀನಿ. ಅಮ್ಮ ನಾ ಫೇಲ್ ಆದೆ, ಅಮೆರಿಕಾ ಪಾಲ್ ಆದೆ, ಎಲ್ಲಿಗೆ ಹೊರಟಿರುವಾಗ ಕಾಣ್ತಾ ಉಂಟು. ಎಂತ ಸಮಾಚಾರ? ಅದು ನಿನ್ನ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬಂದಿರು, ಅದಕ್ಕೆ ವಾಲದವ್ರು ಕರ್ಕೊಂಬರಕ್ ಹೋಯ್ತಾ ಇದ್ದಿ. ಐ ಲೈಕ್ ಇಟ್. ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ. ನೀವು ನಮ್ಮ ಕಾಲೋನಿಯಲ್ಲಿ ಇದ್ದೀರ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಉಂಟು. ಕಲ್ಟಿವೇಟ್ರು ಸುಮ್ನೆ ತಲೆ ತಿನ್ಬೇಡ, ಆಮೇಲೆ ನಾನು ಯಾನ ಅಂತ ತೋರಿಸ್ಬೇಕಾಯ್ತದೆ. ಸಿಂಹ ಗರ್ಜಿಸಿದ್ರೆ ಕಾಡೇ ನಡಕ್ತದೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡಕ್ತದೆ. ಈ ಸಂಭಾಷಣೆಯನ್ನು ಕೇಳಿ ಕೇಳಿ ನನ್ನ ಕಿವಿಯಲ್ಲಿ ರಕ್ತ ಸೋರ್ತಾ ಉಂಟು. ಏನಂತಾದ್ರೂ ಹೊಸತಿದ್ರೆ ಹೇಳಿ, ಜನ ಚೇಂಜ್ ಕೇಳ್ತಾರೆ. ಅಡ ಕಲ್ಟಿವೇಟ್ರು ಯಾಕೂಡ ಒತ್ತರ್ನಾಗ ಬಲ್ದ ಮಗಳಲ್ಲಿ ಇದ್ದಿಲ್ಲ ಅನ್ಸುತ್ತೆ, ಅದಕ್ಕೆ ತರ ತರಲೆ ತರ ಮಾತಾಡ್ತಾ ಇದೆ ನೋಡೋ. ನನ್ನ ವರ್ಷ ಯಾನಂತ ತೋರಿಸ್ಬೇಕಾಯ್ತದೆ. ನೀವು ವರಸೆಯನ್ನ ತೋರಿಸ್ಲಿಕ್ಕೆಲ್ಲೂ ನಾನು ಇಷ್ಟೆಲ್ಲ ಮಾಡ್ತಿರೋದು. ನಾನು ಕೂಡ ಫ್ರೀ ಆಗಿದ್ದೀನಿ, ನಿಮ್ಮ ವರಸೆಯನ್ನು ತೋರಿಸಿ ನಾನು ಕಲ್ತ್ಕೊಳ್ತೀನಿ. ಹಂಗಂದಯ ಹೊಸ ದಂಡಕ್ ಬನ್ನಿ. ಐ ಲೈಕ್ ಇಟ್. ಇದೆ ನಿಮ್ಮ ವರಸೆ. ನಾನು ನೀವು ಗರ್ಜಿಸಿದ್ದು ನೋಡಿದ್ರೆ ನನ್ನನ್ನು ಮರ ಕಟ್ಟಿಸ್ತೀನಿ ಅಂತ ನೆನೆಸಿದೆ. ಇದೇನು ತೊಟ್ಟಿಲಲ್ಲಿ ಹಾಲು ಕುಡಿಯೋ ಮಗು ಕೂಡ ಮಾಡ್ತದೆ. ಕಲ್ಟಿವೇಟ್ರು ಇದೆಲ್ಲ ಬಾಯಿ ಒಳಗ ಕಲ್ಟಿವೇಟ್ರು ಸಾಕ ಬೇಕಾ? ಸಾಕಪ್ಪೋ ಸಾಕು. ಇನ್ನೊಂದು ಪೆಟ್ಟು ಕೊಟ್ಟರು ನಾನಾಗಿರೋದಿಲ್ಲ. ಅಪ್ಪೋ
ನೀವು ಕಂಡಪಟ್ಟೆ ಸ್ಟ್ರಾಂಗ್ ಇದ್ದೀರಪ್ಪ. ಅದಕ್ಕೆ ಹೇಳ್ದದು ಯಾರ ತಂಟಕ್ ಬಂದ್ರು ಈ ಗೌಡನ್ ತಂಟಕ್ ಬರಬೇಡ ಅಂತ. ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ. ಏನಪ್ಪ ಹಾ ಹೊರಟದ್ದ? ಇನ್ನೇನ್ ನಿನ್ ಜೊತೆ ಮಾರಿ ಕುಂತಾಕ್ಬೇಕಾ? ನಿನಗಂತೂ ಕ್ಯಾಮೆ ಇಲ್ಲ, ನನಗೂ ಕ್ಯಾಮೆ ಇಲ್ವಾ? ಇರ್ಲಿ ಬಿಡಿಯಪ್ಪ, ಎಲ್ಲರಿಗೂ ಕ್ಯಾಮೆ ಇದ್ದದ್ದೇ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಂತಾದ್ರೂ ಕ್ಯಾಮೆ ಮಾಡಿಕೊಂಡು ತೆಪ್ಪುಗುತ್ತಲೇಬೇಕು, ಇಲ್ಲದಿದ್ರೆ ಸಾರ್ಥಕತೆ ಇರುವುದಿಲ್ಲ. ಅದಕ್ಕೆ ತಾನೇ ಅವ ಹೊಂಟಿರೋದು. ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ, ನನ್ನನ್ನೊಂದು ರಸ್ತೆ ಕೊನೆಯ ತನಕ ತಲುಪಿಸಿ ಅಲ್ಲ, ನಿಮಗೆ ಪುಣ್ಯ ಬರ್ತದೆ. ಅಡ ಕಲ್ಟಿವೇಟ್ರು, ಈಗಿರೋ ಪುಣ್ಯನ 7 ಜನ್ಮಕ್ಕೂ ಅನುಭವಿಸ್ಬೋದು. ನನ್ಗೆ ಯಾವ ಪುಣ್ಯನೂ ಬೇಡ, ಎಲ್ಲನೂ ನೀನೇ ಮಡಿಕ. ನಿನ್ ಮಾಸ್ಟ್ರೆ, ನೀವು ಎಂತ ಬೇಕಾದ್ರೂ ಹೇಳಿ, ನನಗೆ ನೀವು ರಿಕ್ಷಾದಲ್ಲಿ ತಲುಪಿಸಲೇಬೇಕು. ಅದೊಂದು ನನ್ನದು ಮಹದಾಸೆ. ಅದಕ್ಕೆ ತಣ್ಣೀರು ಎರಚಬೇಡಿ. ನೀವು ಅದನ್ನೆಂತಾದ್ರೂ ಈಡೇರಿಸಿದ್ರೆ ನನಗೆ ದೊಡ್ಡ ಶಾಕ್ ಸಿಗ್ತದೆ. ಅಡ ಕಲ್ಟಿವೇಟ್ರು, ತಡೆದು ನನ್ನ ರೊಚ್ಚಿಗೆ ಪುಸ್ತಾ ಇದೆ. ಈ ಸತ ಕೊಟ್ಟಾರು ಕೋಮಾಗ ಹೋಗ್ಬಿಡ್ಬೇಕು. ಮಧುರವ್ರ, ಅಯ್ಯೋ ಶಿವನ, ನೀವ್ಯಾಕೆ ನನ್ನ ಹುಡಿಕೊಂಡು ಇಲ್ಲಿವರೆಗೂ ಬರಕ್ ಹೋದ್ರಿ? ಒಂದ್ ಮಿಸ್ ಕಾಲ್ ಕೊಟ್ರಿ ನಿಮ್ಮ ಮಟ್ಟಿಲಿ ಇರ್ತಿದ್ನಲ್ಲ. ಗೌಡ್ರೆ, ನಾನ್ ಯಾಕೆ ನಿಮ್ಮನ್ನ ಹುಡ್ಕೊಂಡ್ ಬರ್ಲಿ? ಮಿಸ್ ಕಾಲ್ ಕೊಡೋ ಮುಂಚೆನೆ ಮನೆಗ್ ಬರ್ತೀರಾ ಅಂತ ನನಗ್ ಗೊತ್ತು. ನಾನು ಅರ್ಜೆಂಟ್ ಗ್ರೂಮಿಂಗ್ ಕ್ಲಾಸ್ ಹೋಗ್ಬೇಕು, ಅದಕ್ಕೆ ರಿಕ್ಷಾ ಹಿಡಿಯೋಣ ಅಂತ ಬಂದೆ. ನೀವೆಲ್ಲಿ ಕರೆದ್ರು ನಾ ಬರಕ್ ರೆಡಿ. ನೀವ್ ಅಷ್ಟೊಂದೆಲ್ಲ ತೊಂದ್ರೆ ತಗೋಬೇಡಿ, ನಾನ್ ರಿಕ್ಷಾದಲ್ಲೇ ಹೋಗ್ತೀನಿ. ರಿಕ್ಷಾದವನಲ್ಲಿ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಮಧುರವ್ರ, ನೀವು ಅವನ್ನ ನಂಬ್ಕೊಂಡ್ ಕೂತ್ಕೊಂಡ್ರೆ ಗ್ರೂಮಿಂಗ್ ಕ್ಲಾಸ್ ಹೋಗಕ್ಕಾಗಲ್ಲ. ಬನ್ನಿ ಕೂತ್ಕೊಳ್ಳಿ, ನಾನೇ ಡ್ರಾಪ್ ಮಾಡ್ತೀನಿ. ಗೌಡ್ರೆ, ನೀವ್ ರಿಕ್ಷಾ ಓಡಿಸ್ತೀರಾ? ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನಂದ್ರೆ? ಎಂತೆಂತ ಗಾಡಿ ಓಡಿಸಿಲ್ಲ, ಈ ರಿಕ್ಷಾ ಓಡಿಸಿದ್ರೆ ಏನಂತ. ಬನ್ನಿ ಕೂತ್ಕೊಳ್ಳಿ ಹೋಗ. ಐ ಡೋಂಟ್ ಲೈಕ್ ಇಟ್. ಓಯ್ ಅಣ್ಣಪ್ಪ, ಆಗದಿಂದ ನನ್ನನ್ನು ಕರ್ಕೊಂಡು ಹೋಗಿ ಅಂತೇಳಿ ಒಯ್ಕೊಳ್ತಾ ಇದ್ದೇನೆ. ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ. ಈಗ ಮಧುರ ಬಾಬಿ ಕೇಳಿದ ಕೂಡಲೇ ಕರ್ಕೊಂಡು ಹೋಗ್ತೀರಾ? ಇದು ಸಮವ? ಮ್ಯಾಗ್ನೆಟ್ಗೂ ಕಬ್ಬಣಕ್ಕೂ ಇರೋ ವ್ಯತ್ಯಾಸನೇ ಅದು ಕೂಡ. ಮಧುರವ್ರೆ, ನೀವು ಬನ್ನಿ ಕೂತ್ಕೊಳ್ಳಿ ಹೋಗ. ರಾಕಿ, ಆ ಗೌಡ್ರನ್ ಕಳ್ಸಕ್ ನಿಂಗೆ ಇಷ್ಟೊತ್ತು ಬೇಕಾಯ್ತೇನೋ? ನಿನ್ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನಾನೇ ಕಳಿಸ್ತಿದ್ದೆ. ಜಾನಿ ಬಾಯ್, ಆ ರಿಂಗ್ ಮಾಸ್ಟರ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಗಟ್ಟಿ ಮನುಷ್ಯ. ಮಧುರ ಬಾಬಿ ಕರೆಕ್ಟ್ ಟೈಮಿಗೆ ಬರದೇ ಇರ್ತಿದ್ರೆ ಅವರು ರಿಕ್ಷಾದಲ್ಲಿ ಕೂರ್ತಿರ್ಲಿಲ್ಲ. ಮಧುರ ಬಾಬಿ ದೇವತೆಯಾಗಿ ಬಂದ್ರು, ಆ ರಾಕ್ಷಸನನ್ನು ಹೇಳ್ಕೊಂಡು ಹೋದ್ರು. ಇನ್ನು ಮುಂದೆ ನೋಡಿ ಅವರ ಅವಸ್ಥೆ ಏನು. ಇನ್ನೇನಾಗುತ್ತೋ, ಅವರು ನಂತರ ಮುದುಕ ಆಗ್ತಾರೆ. ಐ ಲೈಕ್ ಇಟ್. ಮಧುರವ್ರೆ, ಯಾಕೆ ಮಧುರವ್ರೆ ಹಿಂಗ್ ಕೂಕೊಂಬಿಟ್ರಿ? ಏನಾಯ್ತು? ಇಲ್ಲಿ ಗೌಡ್ರ ಇದ್ರಲ್ಲ, ಅವ್ರ ಎಲ್ಲಿ ಹೋದ್ರು? ನೀವ್ಯಾರು? ನಾನೇ ಗೌಡ. ಇದಕ್ಕೆ ಇನ್ನೂ ನಿದ್ದ ಮಂಪ್ರು ಹೋಗಿಲ್ವಾ? ನಾನ್ ಚೆನ್ನಾಗೇ ಇದ್ದೀನಿ, ನೀವ್ಯಾರು ಅಂತ ಫಸ್ಟ್ ಹೇಳಿ. ಅಯ್ಯೋ ಶಿವನೇ, ಹೇಳ್ತಾನೆ ಅವನೆಲ್ಲ ನಾನೇ ಗೌಡ ಅಂತ. ನೀವು ಗೌಡ ಅಂದಿದ ತಕ್ಷಣ ಗೌಡ್ರಾಗ್ಬಿಡ್ತೀರಾ? ನಿಮ್ ವಯಸ್ಸೇನು ಅವ್ರ ವಯಸ್ಸೇನು? ಮಧುರವ್ರೆ, ರಿಕ್ಷಾ ತಕ್ಕಿಂತ ಮುಂಚೆ ಚಂದಾಗಿದ್ರಿ, ಈಗ ಏನಾಯ್ತು ನಿಮ್ಗೆ? ನಾನೇ ಗೌಡ. ನಾನ್ ಸರಿಯಾಗೇ ಇದ್ದೀನಿ, ತಲೆ ಕೆಟ್ಟಿರೋದು ನಿಮ್ಗೆ. ಸದ್ಯ ನಾನ್ ತಲುಪಬೇಕಾಗಿರೋ ಜಾಗ ತಲುಪಿದ್ದೀನಿ, ನಾನೇನ್ ಹೋಗ್ತೀನಿ. ಮಧುರವ್ರೆ, ಅದ್ಯಾನ ಅಂತ ಹೇಳ್ಬಿಟ್ಟು ಹೋಗಿ. ನೀವು ಹೇಳ್ಬಿಟ್ಟು ಆಗದೆ ಇದ್ರೆ ನನ್ ಮನ್ಸಿಗೆ ಶಾನೆ ನೋವು ಆಯ್ತದೆ. ನೀವು ಗೌಡ್ರಲ್ಲ ಅಂದ್ಮೇಲೆ ನಾನ್ ಯಾಕೆ ನಿಮ್ ಹತ್ರ ಮಾತಾಡ್ಲಿ? ನಾ ಗೌಡ ಅಲ್ಲ ಅಂತ ಹೆಂಗ್ ಹೇಳಿರಿ? ನನ್ನೇನ್ ಕೇಳ್ತೀರಾ? ಮನೆಗೆ ಹೋಗಿ ಕನ್ನಡಿಲಿ ನಿಮ್ ಮುಖ ನೋಡ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಶಂಕರೇಶ್ವರ, ಆಡಿಸ್ನಿಲ್ಲ, ತೂಗಿಸ್ನಿಲ್ಲ. ನನ್ನ ಈ ವಯಸ್ಸಲ್ಲಿ ಹಿಂಗ್ ಮಾಡಿಟ್ಬಿಟ್ಟೆಲ್ಲಪ್ಪ. ನಾನು ಬೇರೆ ವಿಷಯದಲ್ಲಿ ಚಿಪ್ಪುಣ್ತನ ಮಾಡಿರ್ಬೋದು ತಂದೆ, ಆದ್ರೆ ನಿನ್ನ ವಿಷಯದಲ್ಲಿ ನಾನು ಚಿಪ್ಪುಣ್ತನ ಮಾಡಿಲ್ಲ. ನಮ್ಮಪ್ಪ ನಾವು ಅಪ್ಪನೇ ಇದ್ದಾಗ ನೀನು ನನ್ನ ಈ ಥರ ಮಾಡಿದ್ರೆ ಸಂತೋಷ ಪಟ್ಬಿಡ್ತಾ ಇದ್ದಿ. ಆದ್ರೆ ಜೊತೆಲಿ ಮಧುರ ಅವ್ರು ಇರ್ಬೇಕಾದ್ರೆ ಹಿಂಗ್ ಮಾಡ್ಬಿಟ್ಟೆಲ್ಲ ತಂದೆ. ನಾ ಯಾನ್ ಪಾಪ ಮಾಡಿದ್ದಪ್ಪ? ಯಾಕಪ್ಪ ಹಿಂಗ್ ಮಾಡ್ದ? ಯಾರ ನೀವು? ನಮ್ಮಟ್ಟಿಗೆ ಯಾಕೆ ಬಂದಿದ್ದೀರಿ? ನಾನು ನಿಮ್ಮ ಮಟ್ಟಿಗೆ ಬರ್ದೆ ಇನ್ಯಾರೊಟ್ಟಿಗೆ ಹೋಗ್ಬೇಕಾಗಿತ್ತು. ನೀವು ನಮ್ಮ ಮಟ್ಟಿಗೆ ಬರಕ್ಕೆ ನೀವೇ ನಮ್ಮ ನಂಟ್ರ? ನಾನು ನಿಮ್ಮ ನಂಟ ಅಲ್ಲ, ನಿನ್ನ ಜೀವನದ ಬಂಟ ಕಮ್ಮೆ. ಏನಿದೆ ಅಪಸ್ವರ? ನೀವ್ಯಾಕೆ ನನ್ನ ಜೀವನದ ಬಂಟ ಅಂದಿರಾ? ನಮ್ಮ ಬಾಬಣ್ಣ ನನ್ನ ಜೀವನದ ಬಂಟ ಅನ್ನಿ.
ಅಮ್ಮ ಪುಟ್ಮಲ್ಲಿ ನಾನೇ ನಿನ್ನ ಗಂಡ ಬಾಬಣ್ಣ ಕಮ್ಮೆ. ಮಕ್ಕದ ಮೇಲೆ ಹೊಡಿತೀನಿ. ನಮ್ ಬಾಬಣ್ಣ ಇಲ್ಲರ ಟೈಮಲ್ಲಿ ಬಂದು ನನ್ ಜೊತೆನೆ ಆಟ ಆಡಿಯ ಒತ್ತರನೇ ಅದ್ ಯಾವನ ಬಂದು ನಾನು ಚಂದನು ಅಂತ ತಲೆ ತಿಂತ ಇದ್ದ. ಈಗ ಬಂದು ನೀನು ನಿನ್ ಗಂಡ ಅಂತ ತಲೆ ತಿಂದೆಯ. ಇದನ್ನೆಲ್ಲ ನಾನು ನಂಬಲ್ಲ. ಅಮ್ಮ ಪುಟ್ಮಲ್ಲಿ ತಿಟ್ಟುವಾಗ್ಲು ಹೇಳ್ತಾವ್ನಿ ನಾನೇ ನಿನ್ನ ಗಂಡ ಕಮ್ಮೆ. ಕಟ್ಕೊಂಡ್ರ ಗಂಡನ್ನೇ ಕಂಡಿಡಿಯಲ್ಲ ಅಂದಯ್ಯ. ಹಂಗೆಲ್ಲ ಹೇಳ್ಬೇಡಿ ತಾತ. ನನ್ ಗಂಡ ಯಾವ್ದೇ ಬಿಂದಲ್ಲಿ ಇದ್ರು ಯಾವ್ದೇ ಏಸ್ ಹಾಕೊಂಡ್ರು ಕಂಡಿಡಿತೀನಿ. ಯಾಕಂದ್ರೆ ನಮ್ ಬಾಬಣ್ಣ ಅಂದ್ರೆ ನಂಗೆ ಸಾನೇ ಇಷ್ಟ. ಕಣಿ ಅವಳು ಎದುರಿಗೆ ಬಂದು ಕೂತಿದ್ರೆ ಕಂಡಿಡಿತಾ ಇಲ್ಲ, ಇಲ್ಲಿ ಬಿಲ ಸೇರ್ಕೊಂಡ್ರೆ ಕಂಡಿಡಿತಿದ್ದೆ. ಇದ್ರಲ್ಲೇ ಗೊತ್ತಾಯ್ತದೆ ನಿನ್ ಗಂಡನ ಮೇಲೆ ನಿನ್ಗ ಪ್ರೀತಿ ಇಲ್ಲ ಅಂತ. ನೋಡಿ ತಾತ, ಪದೇ ತಾತ ತಾತ ಅನ್ಬೇಡ ಕಮ್ಮೆ, ನಂಗೆ ಒಂಥರ ಆಯ್ತದೆ. ತಾತಿನ ತಾತ ಅಂತ ಕರೀದೆ, ಪ್ರಿಯತಮ ಅಂತ ಕರಿಯಕ್ಕಂತ. ನೀವು ವೇಷ ಹಾಕ ಬಂದಿಲ್ಲ, ನಿಜವಾಗ್ಲೂ ತಾತನೆಯ. ನೀವ್ ಯಾರು, ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಮ್ ಬಾಬಣ್ಣ ಬಂದ್ರೆ ನಿಮ್ನ ಸುಮ್ನೆ ಬಿಡಲ್ಲ. ಅಮ್ಮೆ ಪುಟ್ಮಲ್ಲಿ ನಾನೇ ನಿನ್ ಗಂಡ ಬಾಬಣ್ಣ ಕಮ್ಮೆ. ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಿ. ಇದ್ರಲ್ಲೇ ಗೊತ್ತಾಯ್ತದೆ ನೀವು ನಮ್ ಬಾಬಣ್ಣ ಅಲ್ಲ ಅಂತ. ನಮ್ ಬಾಬಣ್ಣ ಯಾವ ದೇವ್ರ ಮೇಲೂ ಆಣೆ ಮಾಡಲ್ಲ, ಅವರು ನಮ್ಮ ಅತ್ತೆಯವ್ರ ಮೇಲೆ ಮಾತ್ರ ಆಣೆ ಮಾಡೋದು. ಅಯ್ಯೋ ಶಿವನಿ, ಕಟ್ಕೊಂಡ್ರೆ ಏನ್ರೆ ನನ್ನ ಗುರ್ತಿಡಿತಾ ಇಲ್ಲ ಅಂದಮೇಲೆ ಇನ್ಯಾರು ನನ್ನ ಗುರ್ತಿಡ್ದರು? ನಾನು ಯಾಕೆ ಹಿಂಗೆ ಆಗೋದ್ನ ಒಂದು ಗೊತ್ತಾಯ್ತಾ ಇಲ್ವಲ್ಲಪ್ಪ. ಯಾಕೆ ಸುಮ್ನೆ ನಿಂತ್ಕೊಂಡ್ಬಿಟ್ಟೆ? ಯೋಚನೆ ಮಾಡದೆ ಬಿಡು ಗಾಡಿಯ. ಸಾಕು ಸುಮ್ಮನೆ ನಿಂತ್ಕೊಂಡೆ. ಹೋಗು ಅಂದ್ರೆ ಎಲ್ಲಿಗೂ ಆಗ್ಲಿ ನನ್ನ ಮೊಕ ಪುಟ್ಟಾಕು. ನನ್ನ ಮಾತ್ಲಾದ್ರು ನನ್ನ ಕಂಡಿಡಿಯಕ್ಕಾಗ್ಲಿಲ್ವಾ? ನಮ್ ಬಾಬಣ್ಣನ ಮಾತು ನಿಂತರ ಇಲ್ಲ. ಜಾಸ್ತಿ ಮಾತಾಡ ಒಯ್ತಾರ ನಮ್ಮ ಅಟ್ಟಿ ಬಿಟ್ಟು. ಅಮ್ಮ ಪುಟ್ಮಂದೆ ಒಡ್ಡಿ ಅಂದ. ಅಮ್ಮ ಪುಟ್ಮಂದೆ ಒಡ್ಡಿ ಅವಳಂತ ಸಿಕ್ಕಿ ಅವಳಮ್ಮೆ. ನೀವು ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಬನ್ನಿ ಕಮ್ಮೆ ಮಾತಾಡ್ತ ಒಯ್ತಾರು. ಆಮೇಲೆ ಪುಟ್ಮಲಿ ಯಾಕಮ್ಮ ಹೆಂಗ್ ಮಾಡ್ತಾ ಇದೆ? ಯೋ ತಾತ, ಆಮೇಲೆ ಪುಟ್ಮಲಿ ಅಂತಂದ್ರೆ ಚೆನ್ನಾಗಿರಲ್ಲ. ಮರುವಾದಿಂದ ಒಯ್ತಾರು. ಎಂತ ಬಿಟ್ಟಕ್ಕ ವಿಷಯ? ಯಾರ್ದೊಟ್ಟಿಗೆ ಜಗಳ ಮಾಡ್ತಿರೋಗುಂಟು? ನೋಡಿ ರಾಕಿರಯ್ಯ ಅವ್ರೆ, ಈ ತಾತ ನಂತವ ಆಮೇಲೆ ಪುಟ್ಮಲಿ ನಾನು ನಿನ್ ಗಂಡ, ಆಮೇಲೆ ಪುಟ್ಮಲಿ ನಾನು ನಿನ್ ಗಂಡ ಅಂತಾರ. ಪುಟ್ಟಕ್ಕ, ಇವ್ರು ಯಾರಂತ ನಿಮ್ಗೆ ಗೊತ್ತಿಲ್ವಾ? ಇವನೊಬ್ಬ ದೊಡ್ಡ ಕಿರಾತಕ. ಇವ್ರದೊಂದು ದೊಡ್ಡ ಗ್ಯಾಂಗೆ ಉಂಟು. ವಯಸ್ಸಾದವ್ರು ನಮ್ಮನೆ ಬರ್ತಾರೆ, ನಿಮ್ಮಂತ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಾರೆ. ಪರಿಚಯದವರ ನಮ್ಮನೆ ನಡ್ಕೊಂಡು ಇದ್ದ ಪದ್ಧತಿನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಬರ್ತೀನಿ ಅಮ್ಮ ಪುಟ್ಮಲಿ ಅಡ ಕಲ್ಟಿವೇಟ್ರು, ನೀನು ನನ್ನ ಕಾಪಾಡ್ತಿದ್ದೆ ಅನ್ಕೊಂಡ್ರೆ ನೀನೇ ಅಕ್ಕನಿಗೆ ಹೋಗ್ಬಿಟ್ಟು ವರ್ಷ ಥರ ಎತ್ತು ಕಟ್ಬಿಟ್ಟಲ್ಲಡ. ಇದೆಯಾ ಪ್ರೀತಿ ವಿಶ್ವಾಸ? ನಿಮ್ಮಂತ ಕಳ್ಳನೊಟ್ಟಿಗೆ ಅಂತ ಅಜ್ಜಿ ಶೂಂಠಿಯ ಸ್ನೇಹ ವಿಶ್ವಾಸವ? ಪುಟ್ಟಕ್ಕ, ಈಗ ಬರುವಷ್ಟರಲ್ಲಿ ನೀವು ಪುಡ್ಚೋದ್ರೆ ಒಳ್ಳೇದು. ಇಲ್ಲದಿದ್ರೆ ನಿಮ್ಮನ್ನು ಕಾಪಾಡ್ಲಿಕ್ಕೆ ಆ ದೇವರಿಂದ ಕೂಡ ಸಾಧ್ಯ ಇಲ್ಲ. ಅಡ ಕಲ್ಟಿವೇಟ್ರು, ಯಾನೇ ಮಾಡಿದ್ರು ನಾ ಇಲ್ಲಿಂದ ವಾಗಲ್ಲ. ಅಮ್ಮ ಪುಟ್ಮಲ್ಲಿ ಗಂಡನ್ಗ ಯಾವತ್ತು ಮಾಡಬಾರ್ದು ಕಮ್ಮೆ. ನಾನೇ ನಿನ್ ಗಂಡ ಬಾಬಣ್ಣ. ಅಯ್ಯ, ನಿನ್ ಮಕ್ಕ ಮಂಗಳ ಆತಿ ಅಂತ ನೀನ್ ಯಾಕೆ ಗಾಸವಯ್ಯ? ನಾನ್ ನಿನ್ ಗಂಡ ಬಾಬಣ್ಣ ಅಂದ್ಯ. ಅಯ್ಯೋ ಶಿವನೇ, ಒಬ್ಬ ವಯಸ್ಸಾದ ಮುದುಕ ನೀರು ಅಂತ ಕೇಳ್ಕೊಂಡ್ರು ನೀರು ಕೊಡಲ್ವಲ್ಲಪ್ಪ. ಎಂಥ ಕಾಲ ಬಂದ್ಬಿಡ್ತು ತಂದೆ. ಏನು ಜನಗಳು. ತಗೊಳ್ಳಿ ನೀರು. ಇದಕ್ಕೆ ಹೇಳೋದು, ಚೆನ್ನಾಗಿದ್ದಾಗ 4 ಜನಕ್ಕೆ ಸಹಾಯ ಮಾಡಬೇಕು ಅಂತ. ದುಡ್ದಿದ್ದನ್ನೆಲ್ಲ ಕೂಡಿಟ್ರೆ ಕೊನೆಗಾಲದಲ್ಲಿ ಇದೇ ಪರಿಸ್ಥಿತಿ ಬರೋದು. ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆಲ್ಲ, ನೀವ್ಯಾರ ತಾತ? ತೆಗೆದು ಬುಟ್ಟ ಅಂದ್ರೆ ಬೊಕ್ಕೊಂಡಿರೋ ಸೊಂಟ ಇನ್ನೂ ಬೊಕ್ಕೊಂಡ್ಬಿಡ್ಬೇಕು. ನನ್ನನ್ನೇ ತಾತ ಅಂತೀರಾ? ತಾತನ್ನ ತಾತ ಅಂದೆ, ಅಂಕಲನ್ನ ಕದ್ದ ತಾತ. ಗೌಡ್ರೆ, ತಿರ್ಗಾ ತಾತ ಅಂತೀರಾ? ನಿಮ್ಮನ್ನ ಗೋತ ಅನ್ನಿಸ್ಬಿಡ್ತೀನಿ. ಗೌಡ್ರೆ ಅಂತ ಇದ್ದಾರಿ, ನೀವ್ಯಾರ? ನಾನು ನಿಮ್ಮ ಹಾಗೆ ವಯಸ್ಸಿಂದ ತಾತ ಆಗಿರೋ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ. ಓ ಅಣ್ಣಯ್ಯಪ್ಪನವ್ರೆ, ನೀವು ನಂತರ ತಾತ ಆಗ್ಬಿಟ್ಟಿದಾರಿ. ಗೆಪ್ಟಿಗೆ ಬಂತು ಬಿಡಿ. ಒತ್ತಾರೆ ಮಧುರ ಅವ್ರಟ್ಲಿದ್ದದು ನೀವೇ ತಾನೆ? ಹೌದು, ನಾನೇ ಗೌಡ್ರೆ. ನಾನೇ ಜಾನಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಒಡೆದು ಮನೆಯಿಂದ ಹೊರಗಾಕ್ಬಿಟ್ರಿ. ವಯಸ್ಸಾದವ್ರು ಕಂಡ್ರೆ ನಿಮಗೆ ಕರುಣೆನೇ ಇಲ್ವಾ? ಕರುಣೆ ಅದೇ ಅಣ್ಣಯ್ಯಪ್ಪನವ್ರೆ. ಆದ್ರೆ ಮಧುರ ಅವರು ಎದುರ್ಕೊಂಬಿಟ್ಟಿದ್ರಲ್ಲ, ಅದಕ್ಕೆ ಒಡೆದು ಆಚೆಗೆ ಹಾಕ್ಬಿಟ್ಟು ಅನ್ನಿ. ಅಲ್ಲ, ನೀವು ಹೆಂಗ್ ಮುದುಕರಾಗ್ಬಿಟ್ರಿ? ಸೈಕಲ್ ರಿಕ್ಷಾ ತುಳಿದಿದ್ರಿಂದ. ನೀವು ಸೈಕಲ್ ತುಳ್ದಕ್ಕೆ ಮುದುಕರಾಗ್ಬಿಟ್ರಿ. ನಾನು ಅದಕ್ಕೆ ಮುದುಕನಾಗ್ಬಿಟ್ಟು. ಹೌದು ಗೌಡ್ರೆ, ನಾವು ವಯಸ್ಸನ್ನ ಕಳ್ಕೊಂಡು ಮುದುಕರಾಗಿರೋದು ಆ ಮ್ಯಾಜಿಕ್ ಸೈಕಲ್ ಇಂದಾನೆ. ಅಣ್ಣಯ್ಯಪ್ಪನವ್ರೆ,
ವಯಸ್ಸನ್ನು ಕಳ್ಕೊಂಡ ಮೇಲೆ ತಾನೇ ಮುದುಕ ಅನ್ನೋದು. ಗೌಡ್ರೆ ಇಷ್ಟೆಲ್ಲ ಮಾಡಿಸಿದ್ರು ನಿಮಗೆ ಬುದ್ಧಿ ಬರಲಿಲ್ಲ ಅಲ್ವಾ? ರಾಕಿ ಮೊದಲೇ ಹೇಳ್ದ ಇವ್ರಿಗೆ ಸಹಾಯ ಮಾಡೋದು ಬೇಡ ಅಂತ. ನಾನೇ ಹೋಗ್ಲಿ ಪಾಪ ಅಂತ ಸಹಾಯ ಮಾಡಿದೆ. ಐ ಲೈಕ್ ಇಟ್. ಅದ ಕಲ್ಟಿವೇಟ್ರು ನನ್ನ ಹೆಂಡ್ರತವನ ಕಳ್ಳ ಅಂತ ಸುಳ್ಳೋಳಿ ನನ್ನೇ ಒಡ್ಸಿಯ. ನಾನಿವತ್ತು ನಿನ್ನ ಬುಟ್ ಕೊಡಲ್ಲ ಕೂಡ. ರಿಂಗ್ ಮಾಸ್ಟ್ರೇ, ದೇಹ ನೆಟ್ಟಗಿರಬೇಕಾದ್ರೆ ನಿಮಗೆ ನನ್ನನ್ನು ಎಂತ ಮಾಡ್ಲಿಕ್ಕಾಗಲಿಲ್ಲ. ಈಗ ಕೈಯಲ್ಲಿ ಕೋಲಿಡ್ಕೊಳ್ಳುವ ಪರಿಸ್ಥಿತಿಯಲ್ಲಿ ನೀವು ನನ್ನನ್ನು ಎಂತ ಮಾಡ್ತೀರಾ? ಹೋಗಿ ಯಾವುದಾದ್ರೂ ವೃದ್ಧಾಶ್ರಮ ಸೇರ್ಕೊಳ್ಳಿ. ಅದ ಕಲ್ಟಿವೇಟ್ರು ನನ್ನ ಪರಿಸ್ಥಿತಿ ನೋಡಿ ಆಟಗುಳಿ ಆಡಬೇಕು ಅನ್ಸಿದ. ಒಂದಲ್ಲ ಒಂದಿನ ನೀನು ನಮ್ಮ ಥರ ಆದಾಗ ನಮ್ಮ ಕಷ್ಟ ಏನಂತ ನಿಂಗೂ ಗೊತ್ತಾಯ್ತದೆ. ಐ ಲೈಕ್ ಇಟ್. ನನಗೆ ನಿಮ್ಮ ಥರ ಆಗ್ಬೇಕಂತೆಲ್ಲ ಇಷ್ಟ, ಆದ್ರೆ ಆಗೋದಿಲ್ವೇ? ಯಾಕಾಗೋದಿಲ್ವೇ? ಗ್ರಾಚಾರ ಕೆಟ್ರೆ ನೀನು ನಮ್ಮ ಥರ ಆಗಿ ಆಯ್ತದೆ, ನೋಡ್ತಾ ಇರು. ಅದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ ರಿಂಗ್ ಮಾಸ್ಟ್ರೆ. ಎಂತದಕ್ಕೆಂದ್ರೆ ಈ ಮುದುಕರನ್ನಾಗಿ ಮಾಡುವ ಫಾರ್ಮುಲಾ ಕಂಡಿಡ್ದದ್ದೇ ನಾನು. ಅಡ ಕಲ್ಟಿವೇಟ್ರ್ ಯಾನ್ ಹೇಳ್ತಾ ಇದ್ದಾಡ? ನೀ ಕಂಡಿಡ್ದಿರೋ ಫಾರ್ಮುಲಾದಿಂದ ನಾನು ಮುದುಕ್ನಾಗ್ಬಿಟ್ನಾ? ನೀವೊಬ್ರೇ ಅಲ್ಲ ಗೌಡ್ರೆ, ನಾನು ಕೂಡ ಹೀಗಾಗಿರೋದು ಇವನ್ ಕಂಡಿಡ್ದಿರೋ ಫಾರ್ಮುಲಾದಿಂದಾನೆ. ಅಯ್ಯೋ ಪೊಟ್ಟೆತ್ತದೆ, ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಜೀವನನ್ನೇ ಹಾಳು ಮಾಡ್ಬಿಟ್ಟೆಲ್ಲಡ. ಇದು ಸ್ವಾರ್ಥ ಅಲ್ಲ ಅಣ್ಣಪ್ಪ, ಸಾಧನೆ. ನೀವು ಜಾನಿಬಾಯಿಗೆ ಮಾಡಿದ ಅವಮಾನಕ್ಕೆ ಸೇಡು ತೀರಿಸುವುದಕ್ಕಾಗಿ ನಾವಿಬ್ಬರು ಸೇರಿ ಮಾಡಿದ ಪ್ಲಾನ್ ಇದು. ಇನ್ನಾದರೂ ಬುದ್ಧಿ ಕಲೀರಿ. ಮತ್ತೊಬ್ಬರಿಗೆ ಕೆಟ್ಟದ್ದು ಬಯಸಿದ್ರೆ ನಿಮಗೆ ಕೆಟ್ಟದಾಗೋದು. ಅಡ ಕಲ್ಟಿವೇಟ್ರು, ಇನ್ಮೇಲೆ ನಾನು ಒಳ್ಳೇದು ಮಾಡಲಿಲ್ಲ ಆದ್ರೂ ಪರವಾಗಿಲ್ಲ, ಯಾರಿಗೂ ಕೆಟ್ಟದಂತೂ ಬಯಸಲ್ಲ. ಬಿರ್ನ ಮುದಿ ತಂದಿಂದ ಮುಕ್ತಿ ಕೊಟ್ಟ. ಹೌದು ಕಣೋ ರಾಕಿ, ನಾವ್ ಈ ವಯಸ್ಸಿಗೆ ಮುದುಕರಾಗ್ಬಿಟ್ರೆ ನಮ್ಮ ಹೆಂಡ್ತಿರ್ ನಮ್ಮಿಂದ ದೂರ ಆಗ್ಬಿಡ್ತಾರೆ. ಮೊದ್ಲಿನ ತರ ಮಾಡ್ಬಿಡೋ. ಸದ್ಯಕ್ಕೆ ನಾನು ಮುದುಕರನ್ನಾಗಿ ಮಾಡುವ ಫಾರ್ಮುಲಾ ಮಾತ್ರ ಕಂಡಿಡಿದದ್ದು. ಅದನ್ನು ಸರಿ ಮಾಡುವ ಫಾರ್ಮುಲಾ ಕಂಡಿಡಿಲಿಲ್ವೇ? ಅದನ್ನು ಕಂಡುಹಿಡಿಯುವ ತನಕ ನೀವು ಮುದುಕರಾಗಿ ಇರಿ.